ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ಕಾಲಮಾನದಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯ ಇರ್ಬೋದು, ಹಾಗೆ ವ್ಯಾಪಾರ ಇರ್ಬೋದು, ಅಥವಾ ಒಂದು ಮದುವೆ ಅಥವಾ ಮದುವೆ ವಿಳಂಬ, ಹಾಗೆ ನಾವು ಒಂದು ಮನೆಯಲ್ಲಿರುವಂಥ ಕುಟುಂಬ ಕಲಹ ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣ ಮತ್ತು ಕೃಷಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ನಮ್ಮ ಒಂದು ಈ ಮನೆಯಲ್ಲಿರುವಂಥ ಈ ನಮ್ಮ ಒಂದು ಒಡ ಹುಟ್ಟಿದರ ಸಮಸ್ಯೆ ಇರ್ಬೋದು, ಆಮೇಲೆ ಕೋರ್ಟು ವ್ಯಾಜ್ಯ ಈ ಥರ ಏನೇ ಇರಲಿ ಸಮಸ್ಯೆ, ಈ ಥರ ಏನಾದರೂ ಒಂದು ಚಿಕ್ಕದು ಸಮಸ್ಯೆ ಆದಾಗ ನಿಮ್ಗೆ ಯಾರಾದರೂ ಬಂದು ಹೇಳೋದೇನಪ್ಪ ಅಂದರೆ ಮಾಟ ಆಗಿದೆ ಅಂತ. ದಯವಿಟ್ಟು ಇದನ್ನು ನಂಬಬೇಡಿ. ಇದು ಒಂದು ರೀತಿ ಶುದ್ಧ ಸುಳ್ಳು. ಯಾಕಪ್ಪ ಅಂತಂದರೆ ನೆಗೆಟಿವಿಟಿ ಇದೆ, ಅದು ಒಪ್ಕೊಳ್ಳೋಣ. ಆದರೆ ಆ ನೆಗೆಟಿವಿಟಿನ ತೆಗೆಯೋದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳಿಂದನೇ ಅದನ್ನು ನಾವು ತೆಗಿಬೋದು. ಇದಕ್ಕೆ ಯಾವ ಥರದ್ದು ಪೂಜೆ ದೋಷ ಹೋಮ ಖರ್ಚು ಮಾಡಿದರೆ ನಿಮ್ಮದು ದುಡ್ಡು ಖರ್ಚಾಗುತ್ತೆ ಅಷ್ಟೇ, ಬಟ್ ರಿಸಲ್ಟ್ ಬರಲ್ಲ. ಸೊ ನಮ್ಮ ಜನಗಳಿಗೆ ನಾನು ರಿಯಾಲಿಟಿ ಕೊಡ್ತಾಯಿದ್ದೀನಿ, ಯಾರಿಗೂ ಒಬ್ಬರೂ ಅರ್ಥ ಆಗಲ್ಲ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಸಮಸ್ಯೆ ಏನೇ ಇರಲಿ, ಫಸ್ಟ್ ನಿಮ್ಮ ಜಾತಕನ ಚೆಕ್ ಮಾಡ್ಕೊಳ್ಳಿ. ಪ್ರಶ್ನಶಾಸ್ತ್ರ ಅಕ್ಯುರೇಸ್ ಇರುತ್ತೆ, ಅದರಲ್ಲಿ 1ರಿಂದ 249 ಒಂದು ಸಂಖ್ಯೆ ಹೇಳಿ, ನಿಮ್ಮ ಒಂದು ಸಮಸ್ಯೆ ಏನಿರಲಿ ಒಂದು ಪ್ರಶ್ನೆ ಹೇಳಿದ್ರೆ ಸಾಕು, ಕಂಪ್ಲೀಟಾಗಿ ಜಾತಕನ ಅನಾಲಿಸ್ ಮಾಡಿಕೊಡ್ತೀವಿ. ಅದರಲ್ಲಿ ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡಿ. ಮೇಯ್ನ್ ಏನಪ್ಪ ಅಂದರೆ ದಶ ಇಲ್ಲಿ ನೋಡಿ ಕಾಣುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಪ್ರಶ್ನೆ ಏನೇ ಇರಲಿ ಇಲ್ಲಿ ನೀಟಾಗಿ ಕೊಟ್ಬಿಡುತ್ತೆ. 1ರಿಂದ 249 ಒಂದು ಸಂಖ್ಯೆ ಹೇಳಿದರೆ ಅದರ ಕಂಪ್ಲೀಟ್ ಅನಾಲೈಸ್ ಮಾಡಿಕೊಡುತ್ತೆ. ಮೇನ್ ಏನಪ್ಪ ಅಂತಂದರೆ ಇಲ್ಲಿ ಬರೋದು ಮುಖ್ಯವಾಗಿ ದಶ ನೋಡಿ ಯಾರು ಹೇಳ್ತಾರೋ ಅವರು ನಿಜವಾದ ಜ್ಯೋತಿಷ್ಯರು. ಈ ಸಬ್ಜೆಕ್ಟ್ ಬಿಟ್ಟು ನಿಮಗೆ ಬೇರೆ ರೂಟ್ ಕಡೆ ಹೋದ ಅಂದರೆ ಅವರು ಅಸ್ಟ್ರಾಲಜರ್ಸೇ ಅಲ್ಲ. ಅರ್ಥ ಆಯ್ತಾ? ಯಾಕಂದರೆ ಪ್ರತಿಯೊಬ್ಬರದು ವ್ಯಕ್ತಿಯ ಜೀವನವನ್ನು ನಡೆಯುವುದೇ ಮೇಯ್ನ್ ದಶಫಲ. ಅಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳಿ. ಯಾವ ಗ್ರಹ ರೆಟ್ರೋಗ್ರೇಡ್ ಆಗಿದೆ, ಯಾವ ಗ್ರಹ ಹಿಟ್ಟಾಗಿದೆ, ಆ ಗ್ರಹಕ್ಕೆ ನಾವು ದಾನ ಸಜೆಷನ್ ಮಾಡ್ತೀನಿ, ಹಾಗೆ ಮಂತ್ರ ಸಜೆಷನ್ ಮಾಡ್ತೀನಿ. ಮಾಡಿ ಭಾಳ ಸರಳವಾಗಿ ಮಾಡುವಂಥ ನಮ್ಮೊಂದು ಈ ಒಂದು ತಂತ್ರ ಮಂತ್ರಗಳು ಇದು ನಮ್ಮ ಋಷಿ ಮುನಿಗಳು ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಪೂಜೆ ಮಾಡಿದರೆ ನಿಮಗೆ ಫಲಗಿಂತ ಹೆಚ್ಚಾಗಿ ಖರ್ಚು ಜಾಸ್ತಿ ಬರುತ್ತೆ. ಯಾಕಪ್ಪ ಅಂದರೆ ಕರ್ತೃ ಮಾಡಿದರೆ 100 ಫಲ ಸಿಗುತ್ತೆ ನಿಮಗೆ. ಆದರೆ ನಮ್ಮ ಜನಗಳು ಎಲ್ಲ ಈ ಆಡಂಬರದಕ್ಕೆ ಹೋಗ್ತಾ ಇದ್ದಾರೆ. ನಾನು ಬಹಳ ಸುಲಭವಾಗಿ ಕೊಡ್ತಾಯಿದ್ದೀನಿ. ಆಮೇಲೆ ನಾನು ಸ್ಕ್ರೀನಲ್ಲಿ ಕೂಡ ಹಾಕಿದ್ದೀನಿ ನೋಡಿ. ಪ್ರತಿಯೊಂದು ಇವೆಂಟ್ ಕೂಡ ಅಲ್ಲಿ ನೀಟಾಗಿ ಕೊಟ್ಬಿಡುತ್ತೆ. ಮೇಯ್ನ್ ನಮ್ಮ ಜಾತಕದಲ್ಲಿ ಏನೇ ಇರಲಿ ಮೇಯ್ನ್ ಪ್ಲ್ಯಾನೆಟ್ರಿ ಪೊಸಿಷನ್ ನೋಡ್ಕೋಬೇಕು. ಅವೇ ನಮ್ಮನ್ನು ಅಪ್ ಆ್ಯಂಡ್ ಡೌನ್ ಮಾಡೋದು. ಇದಕ್ಕೆ ಭಾಳ ಸುಲಭವಾಗಿ ನಾವು ಮಾಡ್ಕೋಬೋದು. ಓಕೆ. ಸೊ ಈ ಥರ ಒಂದು ನನ್ನ ಒಂದು ಕನ್ಸಲ್ಟೇಷನ್ ಇರುತ್ತೆ. ದಯವಿಟ್ಟು ಪಬ್ಲಿಕ್ಸ್ ಹೇಳೋದಿಷ್ಟೇ, ಮೋಸ ಹೋಗಬೇಡಿ, ಯಾರಿಗೂ ದುಡ್ಡು ಕೊಟ್ಟು ಹಾಳಾಗಿ ಹೋಗಬೇಡಿ ಅಂತ ಅದನ್ನೇ ಹೇಳೋದು. ಈ ಥರ ಮಾಡೋರು ಸಾಕಷ್ಟು ಕಡೆ ಇದ್ದಾರೆ. ದಯವಿಟ್ಟು ನೀವು ಭಾಳ ಹುಷಾರಾಗಿರಬೇಕು. ಓಕೆ. ಸರ್ವೇ ಜನಂ ಸುಖಿನೋ ಭವಂತು.